ಅಮ್ಮನ ಪ್ರೀತಿ ಅಮೃತ, ಅಪ್ಪನ ಪ್ರೀತಿ ಅದ್ಭುತ, ಗುರುವಿನ ಪ್ರೀತಿ ನಿಸ್ವಾರ್ಥ, ನಿಮ್ಮೆಲ್ಲರ ಪ್ರೀತಿ ಶಾಶ್ವತ ಎನ್ನುತ್ತಾ. ಸೊ ಈ ವಿಡಿಯೋದಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಬ್ಸ್ ಬಂದಿದ್ದಾವೆ, ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ, ಮೊದಲನೇದಾಗಿ ನಿಮಗೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮೈಸೂರು ಮುಖಾಂತರ. ಸೊ ನೀವು ಯಾರು ಇವಾಗ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದುಬಿಟ್ಟು, ಸೊ ನೀವೇನಾದರೂ BE CS ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆಗಿರ್ಬೋದು, ಇನ್ಫಾರ್ಮೇಷನ್ ಸೈನ್ಸ್ ಮಾಡಿದರೆ, ಅಥವಾ MCA BCA ಮಾಡಿದರೆ, ಸೊ ಸುಮಾರು ಮಾಸಿಕ ವೇತನ 30,000 ಇರುತ್ತೆ. ಓಕೆ, ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಅಂತ ADPM ಅಂತ ಕೊಡ್ತಾ ಇದ್ದಾರೆ. ಓಕೆ, ಇದು ಲಾಸ್ಟ್ ಡೇಟ್ ನಿಮಗೆ 12ನೇ ತಾರೀಕು ಆಗಸ್ಟ್ ಇದೆ. ಸೊ ಇದಕ್ಕೆ ಅರ್ಜಿ ನೀವು ಸಲ್ಲಿಸಿ. ಓಕೆ, ಯಾರು ಈ ಒಂದು ಕ್ವಾಲಿಫಿಕೇಷನ್ ಹೊಂದಿದ್ದೀರಾ. ನೆಕ್ಸ್ಟ್ ಬಂದುಬಿಟ್ಟು ಯಾರು ಸೆಕೆಂಡ್ PUC ಮಾಡಿರ್ತೀರಾ ಮತ್ತು 10th ಮಾಡಿರ್ತೀರಾ, ಸೊ ಇವ್ರಿಗೇನಪ್ಪ ಅಂದರೆ ನಿಮಗೆ ಈಸ್ಟ್ ಕೋಸ್ಟ್ ರೈಲ್ವೆ ಮುಖಾಂತರ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ 12th ಆದವರಿಗೆ. ಓಕೆ, ಮತ್ತು 10th ಮಾಡಿದ್ದೀರಾ ಅವ್ರ ITI ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿದ್ದರೆ ಇದಕ್ಕೆ ಎರಡು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇದು ಲಾಸ್ಟ್ ಡೇಟ್ ಆರಾಮ್ಸೆ ಇದೆ. ಇದು ಕೂಡ ಒಳ್ಳೆ ಪೇ ಸ್ಕೇಲ್ ಇದೆ. ಸೊ ತಪ್ಪದೆ ಇದಕ್ಕೆ ಅಪ್ಲೈ ಮಾಡಿ. ಬಟ್ ಏನಪ್ಪ ಅಂದರೆ ಇದಕ್ಕೊಂದು ಎಕ್ಸಾಮಿನೇಷನ್ ಇದೆ, ಟ್ರೈ ಮಾಡಿ. ಎಕ್ಸಾಮಿನೇಷನ್ ಕೆಲವೊಮ್ಮೆ ಕ್ಲಿಕ್ ಆಗ್ತಿರ್ತದೆ. ಸೊ ಸ್ವಲ್ಪ ಅಮೌಂಟ್ ಕಡಿಮೆ ಇದೆ, ತುಂಬಿ ಇದಕ್ಕೆ ಅಟೆಂಡ್ ಆಗಿ, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಕೂಡ ಸೆಕೆಂಡ್ PUC ಇದೆ ಮತ್ತು 10th ಇದೆ. ಓಕೆ, ಇಲ್ಲ ITI ಮಾಡಿರ್ತೀರಾ, ಡಿಪ್ಲೊಮಾ ಮಾಡಿರ್ತೀರಾ. ಓಕೆ, ಸೊ ಅದ್ರ ಮುಖಾಂತರ ಯು ಕ್ಯಾನ್ ಅಪ್ಲೈ. ಇದು ಯಾವುದಂತಂದರೆ ನಿಮಗೆ ನೀವು ನೋಡ್ತಾ ಇರ್ಬೋದು, ಏನಪ್ಪ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಮಿನಿಸ್ಟರ್ ಆಫ್ ರೈಲ್ವೇಸ್. ಓಕೆ, ಇದಕ್ಕೂ ಕೂಡ ಎಕ್ಸಾಮಿನೇಷನ್ ಇದೆ. ಸೊ ಎಲ್ಲ ಕಡೆ ಬೇರೆ ಎಕ್ಸಾಮಿನೇಷನ್ ಇದೆ ಅಂತ ಭಾಳ ಜನ ಕ್ವಶನ್ ಮಾಡ್ತೀರಾ. ಸೊ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಜಾಸ್ತಿ ವೇಕೆನ್ಸಿ ಇತ್ತಪ್ಪ ಅಂದರೆ ನೀವು ಕಡಿಮೆ ಅಂಕ ಹೊಂದಿದ್ರು ಕೂಡ ದೇ ವಿಲ್ ಕನ್ಸಿಡರ್ ಇಟ್. ಓಕೆ, ಅದಕ್ಕೆ ಚಾನ್ಸ್ ಇರುತ್ತೆ, ಲಕ್ ಇರುತ್ತೆ. ಸೊ ಟ್ರೈ ಮಾಡ್ತಾನೆ ಇರಿ. ನೆಕ್ಸ್ಟ್ ನಿಮಗೆ ವರ್ಕ್ಶಾಪ್ ಸೇಫ್ಟಿ ಸೂಪರ್ವೈಸರ್ ಮುಖಾಂತರ ನಿಮ್ಗೆ ಏನಪ್ಪ ಅಂದರೆ ಯಾರು ಡಿಪ್ಲೊಮಾ ಮಾಡಿದ್ದೀರಾ ಅಥವಾ ಡಿಗ್ರಿ ಮಾಡಿದ್ದೀನಿ ಫೈರ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೇಫ್ಟಿ ಮುಖಾಂತರ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮುಖಾಂತರ ಮಾಡಿದ್ರಕ್ಕೆ ಅಪ್ಲೈ ಮಾಡ್ಬೋದು. ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ತುಂಬಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಆಸಾಮ್ ಮಿಲ್ಕ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಯೂನಿಯನ್ ಮುಖಾಂತರ. ಸೊ ಇದು ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಯಾರು BTech ಮಾಡಿರ್ತೀರಾ, BSc ಮಾಡಿರ್ತೀರಾ, ಅಥವಾ BE ಮಾಡಿರ್ತೀರಾ, ಇಲ್ಲ MBA ಮಾಡಿರ್ತೀರಾ, PGDM ಕೋರ್ಸ್ ಮಾಡಿರ್ತೀರಾ, ಇಲ್ಲ ಭಾಳ ಜನ ಏನು ಮಾಡ್ತಾರೆ ಬರೀ ಡೈರಿ ಆನ್ ದ ಡಿಪ್ಲೊಮಾ ಮಾಡಿರ್ತಾರೆ ಡೈರಿ ಟೆಕ್ನಾಲಜಿಯಲ್ಲಿ, ಇಲ್ಲ ಫುಲ್ ಟೈಮ್ ಯಾವುದೋ ಒಂದು ಗ್ರ್ಯಾಜುಯೇಷನ್ ಮಾಡಿದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಸುಮಾರು 4 ಪೋಸ್ಟ್ಗಳು ಲಭ್ಯವಿದ್ದಾವೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ 18 ಆಗಸ್ಟ್ ಇದೆ. ಓಕೆ, ಅದಕ್ಕೆ ಇದಕ್ಕೂ ಕೂಡ ನಿಮಗೆ ಸೆಟ್ ಆತಪ್ಪ ಅಂದರೆ ಇದು ಒಂದು ಮೇಲ್ ID ಇದೆ, ಅದು ಕೂಡ ನೀವು ಕಳಿಸಿ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಕೊನೆಯದೇ ಬಂದ್ಬಿಟ್ಟು ನಿಮಗೆ ಯಾರು ಬರೀ ಗ್ರ್ಯಾಜುಯೇಷನ್ ಅಷ್ಟೇ ಮಾಡಿದಿರಾ ಅಂತಂದರೆ, ಸೊ ಇಲ್ಲಿ ನಿಮಗೇನಪ್ಪ ಅಂದರೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಮುಖಾಂತರ ವಾಕಿನ್ ಇಂಟರ್ವ್ಯೂ ಇದೆ. ಓಕೆ, ಸೊ ಅದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಈ PDF-ನ ಇವು ಒಂದು ಸುಮಾರು 6 PDF-ನ ನಿಮಗೆ ವಾಟ್ಸಪ್ಗೆ ಶೇರ್ ಮಾಡ್ತೀನಿ, ಟ್ರೈ ಮಾಡಿ. ಓಕೆ, 10th ಮೇಲೆ ಕೂಡ ಇದೆ, ಸೆಕೆಂಡ್ PUC ಮೇಲೆ ಕೂಡ ಇದೆ, ಗ್ರ್ಯಾಜುಯೇಷನ್ ಕೂಡ ಇದೆ, ಈವನ್ ಮಾಸ್ಟರ್ ಕೂಡ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಎಲ್ಲ ಕೂಡ ಕವರ್ ಆಗಿದೆ. ಓಕೆ, ಸೊ ಭಾಳ ಜನ ಹೋದೂರದಲ್ಲಿ SDFD ಸಂಬಂಧಪಟ್ಟಂತೆ ನನಗೆ ಒಂದು ಗ್ರೂಪ್ ವಾಟ್ಸಪ್ ಗ್ರೂಪ್ ಬಗ್ಗೆ ಭಾಳ ಜನ ಕೇಳಿದ್ರು. ಅದರ ಲಿಂಕ್ ಬೇಕಾದ್ರೆ ಕಮೆಂಟ್ ಕೊಟ್ಟಿರ್ತೀನಿ. ಲಿಂಕ್ ಏನಾದರೂ ಓಪನ್ ಆಗಿಲ್ಲ ಅಂದರೆ ಈ ಒಂದು ನಂಬರ್ ಇದೆ, ಈ ನಂಬರ್ಗೆ ಹಾಯ್ ಅಂತ ಕಳಿಸಿ ವಾಟ್ಸಪ್ ಗ್ರೂಪ್ಗೆ ಲಿಂಕನ್ನು ಕಳಿಸ್ತೇನೆ. ಓಕೆ, ನಂಬರ್ ಬಂದುಬಿಟ್ಟು 7892575079. ಓಕೆ, ನೆಕ್ಸ್ಟ್ ಭಾಳ ಜನ ಸರ್ SDFD ಆದಷ್ಟು ಬೇಗ ಬರಲಿಕ್ಕೆ ನಾವೇನು ಸ್ಟೆಪ್ಸನ್ನು ತೊಗೋಬೇಕು ಅಂತ ಕೇಳಿದರೆ, ಸೊ ನೀವೇನು ಮಾಡಿ KE ಒಂದು ಇಮೇಲ್ ID ಇದೆ. ಓಕೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಈ ಒಂದು ಇಮೇಲ್ IDಗೆ ಒಂದು ರಿಕ್ವೆಸ್ಟ್ ಕಳಿಸಿ, ಸರ್ ಸೂನ್ ಪ್ಲೀಸ್ ದ SDFD 2025 ಅಪ್ಲಿಕೇಶನ್ ಲಿಂಕ್ ಅಂತ. ಅದ್ರ ಮುಖಾಂತರ ನಿಮಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಯಾರ ಹತ್ರ ಕಡೆ ಟ್ವಿಟರ್ ಅಕೌಂಟ್ ಇತ್ತಪ್ಪ ಅಂದರೆ ಟ್ವೀಟ್ ಕೂಡ ಮಾಡಿ ಕರ್ನಾಟಕ ಗೌರ್ಮೆಂಟಿಗೆ. ಓಕೆ, ಸೊ ನೀವು ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಹೊಂದಿದ್ದೀರಾ, ಯಾವ ಒಂದು ಗೌರ್ಮೆಂಟ್ ನೌಕರಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ತಿಳಿಸಿ. ಓಕೆ, ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.